ಹಳೆ ಹೆಸರು ಇರುತ್ತೆ ಕಾಲಮ್ ಹಳೆ ಖಾತೆದಾರರು ಕಂಟಿನ್ಯೂ ಆಗ್ತದೆ ಇದೆ. ಸೊ ಅದು ಆರ್ಡರ್ ಮಾಡಿಸ್ಕೊಂಡ್ಬಂದು ಮತ್ತೆ ಆರ್ಡರ್ ಆಗಿದೆಯಂತೆ, ಮತ್ತೆ ಆರ್ಡರ್ ಆಗಿದೆಯಂತೆ. ಈಗ ನೀವು ಅದನ್ನ ಕೊಟ್ಟು 5 ತಿಂಗಳಾಗಿದೆಯಂತೆ. ಅದಕ್ಕೆ ಸರ್ 1 ವರ್ಷ ಸರ್ 24 ಅಲ್ಲಿ 11 ತಿಂಗಳು ಮಾಡಿರೋದು. ಇಲ್ಲಿ ಆರ್ಡರ್ ಕಾಪಿ ಇದ್ರೆ ಕೊಡಿ. ಯಾಕೆ ಆಗೋದಿಲ್ಲ ಇದು? ಅಲ್ಲ, ಅವ್ರಿಗೇನು ಕನ್ಸು ಬಂದಿತ್ತ ನಾವಿಲ್ಲಿ ಇರ್ತೀವಿ ಅಂತ ಕೈಯಲ್ಲಿ ಇಟ್ಕೊಂಡ್ಬರಕ್ಕೆ? ಯಾಕ್ರಿ? ಹೋಗಿ ಆಯ್ತು ಬಿಡಿ. ಈಗ ಯಾಕೆ ಅವ್ರದ್ದು ಇಲ್ಲ ನೀವು ಮಾಡಕ್ ಬರುವುದಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ಬೋದು. ಅದು ಯೂಶಲಿ 12 ನಲ್ಲಿ ಹಳೆ ಖಾತೆದಾರರು ತೆಗೆದು ಸೊ 1 ವರ್ಷ 2 ತಿಂಗಳಾಗಿದೆ ಅಂತ ಅವ್ರು ಹೇಳ್ತಾರೆ. ಎಷ್ಟಾಯ್ತು ರೀ ಸರ್? 1 ವರ್ಷ ಆಯ್ತು. 1 ವರ್ಷ 2 ತಿಂಗಳು ಸುತ್ತಬೇಕಾ? ಏನು ಆರ್ಡರ್ ಇಂಪ್ಲಿಮೆಂಟ್ ಮಾಡಕ್ಕೆ ತಂಬು ಕೊಡಕ್ಕೆ ಅಷ್ಟೇ ತಾನೇ ಅವ್ರು ಕೇಳ್ತಾ ಇರೋದು? ಅಥವಾ ಇನ್ನೊಂದು ಸ್ವಲ್ಪ ನನ್ಗೆ ಅರ್ಥ ಆಗಿಲ್ಲ ಅಂದ್ರೆ ಸಬ್ಜೆಕ್ಟ್ ಹೇಳಿ ಬಿಡಿಸಿ. ಯಾರು ಕೇಸ್ ವರ್ಕರ್? ರಿಪೋರ್ಟ್ ಬರುತ್ತೆ. ಹೌದು, ಹಳೆ ಖಾತೆದಾರರು ನೀವು ಅವ್ರನ್ನ ತೆಗಿಬೋದು ಅಂತ. ಕೇಸ್ ವರ್ಕರ್ ಆನೆಕಲ್ಲ ಚಾರ್ಜ್ ಹಾಕಿಲ್ಲ ಸರ್. ಒಂದು ವಾರ ಯಾಕೆ ಮಾಡಿಲ್ಲ? ಆಯ್ತು, 1 ವಾರ ಆಯ್ತು, ಯಾಕೆ ಮಾಡಿಲ್ಲ? ವಾರದಿಂದ ಅವ್ರ ದಿನ 10 ಸತಿ ಬಂದವ್ರೆ. ಇಲ್ಲ ಸರ್. ಓ, ನಿಮ್ಮನ್ನ ಬಂದು ನೋಡ್ಲೇಬೇಕು. ಅಲ್ಲ ಓ, ಸರ್. ಅರ್ಥ ಆಯ್ತು ಬಿಡಿ. ಅಲ್ಲ ಸರ್, ಅದೇ ನೀವು ಪಾಳ್ಯಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರೂ ಪಾದಪೂಜೆ ಏನಾದ್ರೂ ಮಾಡ್ಬೇಕಾ ಸರ್? ಈಗ ತಾವು ಅವರು ಆ ವಾರ ಆಯ್ತು, ಇದು AC ಅವರೇ ಆರ್ಡರ್ ಮಾಡವ್ರೆ 17/1ಕ್ಕೆ. ಆರ್ಡರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಮಾಡ್ಬೇಕು, ತಮ್ಮ ಕೊಡ್ಬೇಕು. ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೇಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ. ಆದ್ರೆ ತಮ್ಮ ಕೊಟ್ಟಿಲ್ಲ. ಕೊಟ್ಟು ಆರ್ಟಿಸಿ ಹೇಳಿ ಸರ್, ಈಗ ಯಾಕೆ 5 ತಿಂಗಳು ಬೇಕಾ? ಆದೇಶ ಆದ್ಮೇಲೆ ಈ ತರದ್ದು ಎಷ್ಟು ಬಾಕಿ ಇದಾವೆ? ಎಷ್ಟು ಈ ತರ ತಂದು ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್? ಒಂದು ಬೋರ್ಡ್ ಏನಾದ್ರು ಹಾಕಿದ್ದೀರಾ? ಹೋಗ್ಲಿ, ಬೋರ್ಡ್ ಹಾಕ್ಬಿಡಿ, ಹೋಗ್ಲಿ. ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು. ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ ಸರ್. ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ. ಏನ್ ಮಾಡತ್ತೆ? ಅವರು ಬದುಕ್ಬೇಕಲ್ಲ. ಹೋಗ್ಲಿ, ಒಂದು ಬೋರ್ಡ್ ಅನ್ನ ಹಾಕ್ಬಿಡಿ, ಕೊಟ್ಬಿಟ್ಟು ಹೋಗ್ತಾರೆ. ಅವ್ರೇನ್ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ. ಮುಕ್ತಿ ಕೊಡಿ ಅಂತ ಕೇಳ್ತಾವ್ರೆ. ಎಷ್ಟಪ್ಪ ರನ್ನಿಂಗ್ ರೇಟು? ಸರ್, ಅದು ಆದೇಶ ಆಗಿರೋ ನಮ್ಗೆ ಬರಲ್ಲ. ಎಷ್ಟಮ್ಮ? ಆಯ್ತಮ್ಮ. ಈಗ 1 ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು. ಆದೇಶ ಆಗಿ 5 ಮಂತ್ಸ್ ಆಗಿದ್ರೆ ಅಲ್ಲಿ ಮೀಟಿಂಗ್ ಇಲ್ಲ ಅಂತ ಅದೇ ನೀವು ಕೊಡ್ಬೇಡ ಅಂದ್ರೆ ಅವ್ರು ಕೊಡೋದಿಲ್ಲ. ಆಯ್ತು, ಅವ್ರು ಬರ್ತಾ ಇದ್ದಾರೆ, ಕೇಸ್ ವರ್ಕರ್ ಕೊಟ್ಟಿಲ್ಲ. ತರ್ಸ್ಕೊಂಡ್ ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ? ಅಡ್ಡ ಇದೆಯೇನಮ್ಮ? ತಮ್ಮ ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ? ಈಗ ಹೋಗ್ಲಿ, ಅದನ್ನ ಹೇಳ್ಬಿಡಿ. ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ. ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ, ಇಲ್ಲಿ ಏನ್ ರನ್ನಿಂಗ್ ರೇಟ್ ಇದೆ ಅನ್ನೋ ಜನ ಮಾತಾಡ್ತಾರೆ. ನಾನ್ ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಒಂದೇ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನ್ಗೆ ಹೇಳ್ತಾರೆ. ನಿಮ್ಮದೇ ಭಯ ಹೇಳಕ್ಕೆ. ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು? ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ. ಯಾಕೆ ಮಾಡಿಲ್ಲಮ್ಮ ಇದು? ಹೋಗ್ಲಿ, ಆರ್ಡರ್ ಮಾಡಿರೋದು ನೀವು. ನೋಡಿ ಅಮ್ಮ, ಆರ್ಡರ್ ರಿಜೆಕ್ಟ್ ಮಾಡ್ಬೇಕಾಗಿತ್ತು. ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ ಇಫ್ ಯು ಆರ್ ರಿಜೆಕ್ಟೆಡ್. ಹೋಗಯ್ಯ ನೀನು, ಆಗದೆ ಇರೋದೆಲ್ಲ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ. ನಾವು ಬೈಯೋದ್ರಲ್ಲಿ ಏನು, ನನ್ಗೇನು ಇರೋದು ಇದ್ದಂಗೆ ಹೇಳಕ್ಕೆ ನನ್ಗೆ ಯಾವ ಮುಚ್ಚುಮರೆ ಇಲ್ಲ. ಆಗದೆ ಇರೋದಿಲ್ಲ, ಮಾಡಕ್ ಆಗೋದಿಲ್ಲ, ಹೋಗಯ್ಯ ಅಂತ ಹೇಳ್ತಾ ಇದ್ದೆ. ನೀವೇ ಆರ್ಡರ್ ಮಾಡಿದಿರಮ್ಮ.
ಇದು ಒಂದರಂತೆ ಆಗಲ್ಲ. 17 17 ಒಂದರಲ್ಲಿ ಜನವರಿಯಲ್ಲಿ ನಿಮ್ಮ ಅಲ್ಲ ಆದೇಶ ಆಗಿರೋದೇ ಅವಾಗ ಇವ್ರಿಗೆ ಬಂದಿದ್ದು ಯಾವಾಗ ಇದು 13/11/2024 ಬಂದಿದೆ, ಕರೆಕ್ಟಾ? ಆದೇಶ ಜನವರಿಗೆ ಆಗಿದೆ. ಜನವರಿ ಆದ್ಮೇಲೆ ಇಲ್ಲಿವರೆಗೂ ತಂದು ಕೊಟ್ಟಿಲ್ಲ. ಫೈಲ್ ತೆಗೆದ್ರೆ ಗೊತ್ತಾಗುತ್ತೆ ಸರ್, ಅದ್ರ ಮೇಲೆ ನಂಬರ್ ಬರ್ತಿರ್ತೀವಿ. ಹಾ. ಏನಾರ ಟೆಕ್ನಿಕಲ್ ಇಶ್ಯೂ ಇದೆಯಾ, ಏನಕ್ಕೆ ಆಗಲಿಲ್ಲ ಅನ್ನೋದು ತೆಗೀರಿ ಫೈಲ್, ಈಗ ಆಯ್ತು. ಸರ್ ಪ್ಲೀಸ್ ಫೈಲ್ ತೆಗೀರಿ. ಏನಿದೆ ನೋಡಿ, ನಮ್ಮನ್ನೇ ಹಿಂಗೆ ಇಲ್ಲೇ ಎಲ್ಲ ಎದುರುಗಡೆ ಇದ್ರು ನಮ್ಮನ್ನೇ ಹಿಂಗೆ ಗಿರ್ಕಿ ಓಡಿಸ್ತೀರಾ. ಇನ್ನು ಅವ್ರು ಬಂದ್ರೆ ಏನ್ ಮಾತಾಡೋಂಗಿದೆ ನಿಮ್ ಮುಂದೆ? ಅವರು ನಿಮ್ಮ ಆಫೀಸು ಈಗ ವರ್ಲ್ಡ್ ಫೇಮಸ್ ಇದೆ. ಏನ್ ಸರ್ ಅದನ್ನೊಂದು ಫೈಲ್ ನೋಡ್ಬೋದು. ಸಾಹೇಬ್ರೆ, ಏನ್ ತಮ್ಮ ಹೆಸರು? ಪಾಂಡುರಂಗ ಅವರು. ಎಷ್ಟು ದಿನದಿಂದ ಇಲ್ಲಿದ್ದೀರಿ? ಅದಕ್ಕೆ ಮೊದಲು ಎಲ್ಲಿದ್ರಿ? ಓ, ಎಕ್ಸ್ಪರ್ಟೀಸ್ ಇದೆ, ಚೆನ್ನಾಗಿದೆ. ಸೊ ಆ ಬಾಗ್ಲಿಂದ ಈ ಬಾಗ್ಲಿಗೆ ಬಂದಿದ್ದೀರಿ. ಓಕೆ, ಸೊ ಚೆನ್ನಾಗಿ ಗೊತ್ತು ಹಾಗಾದ್ರೆ ಸಿಸ್ಟಮ್ ಏನು ಅಂತ. ಸೊ ಚೆನ್ನಾಗಿ ರನ್ ಮಾಡ್ತಾ ಇದ್ದೀರಾ ಬಿಡಿ, ಬಹಳ ಎಫಿಷಿಯಂಟ್ ಇದೆ ನಿಮ್ಮ ಸಿಸ್ಟಮ್. ಇದು ಗೊತ್ತಿಲ್ಲ ಹಂಗಾದ್ರೆ, ಇಂಥ ಕೇಸ್ ನಿಮ್ಗೆ ಯಾವುದು ನೋಡೇ ಇಲ್ಲ ನೀವು ಅಲ್ವಾ? ಅವ್ರು ಹೇಳ್ತಾ ಇರೋದು ನಿಮ್ಗೇನು ಅರ್ಥ ಆಗ್ತಾ ಇಲ್ಲ, ನಿಮ್ಗೇನು ಸಂಬಂಧ ಇಲ್ಲ. ಆಸ್ ಗ್ರೇಟ್ ಟು ತಹಶೀಲ್ದಾರ್, ಈ ಆಫೀಸ್ ನಲ್ಲಿ ಏನ್ ನಡೀತಾ ಇದೆ, ಆಗು ಹೋಗುಗಳು ಅನ್ನೋದು ತಮ್ಗೆ ಸಂಬಂಧ ಇಲ್ಲ. ಅಡ್ಮಿನಿಸ್ಟ್ರೇಟಿವ್ ಹೆಡ್ ಯಾರು ಅಂಡರ್ ದ AC? ರೈಟುನೇ ಸರ್ ಈಗ ಆಫೀಸ್. ಅವರೇ ತಾನೇ ಆಫೀಸ್ ರನ್ ಮಾಡೋದು. AC ಅವ್ರು ಇಲ್ಲಿ ಬಂದ್ರೆ ಕೈಗೆ ಸಿಗೋದಿಲ್ಲ. ಎಷ್ಟು ಸತಿ ಬಂದಿದ್ಯಪ್ಪ ನೀನು? ಸರ್ ಒಂದು 10 ಸತಿಯಲ್ಲಿ ಎಷ್ಟು ಬಾರಿ AC ಅವ್ರು ಸಿಕ್ಕಿದ್ದಾರೆ ನಿಮ್ಗೆ? ಒಂದ್ ಸತಿ. ಸೊ 10 ವಿಸಿಟ್ಸ್ ಅಲ್ಲಿ ಒನ್ಸ್ AC ಸಿಕ್ಕಿದ್ದಾರೆ. AC ಸಿಗಲ್ಲ. ಮ್ಯಾನೇಜರ್ ನಮ್ಗೇನು ಗೊತ್ತಿಲ್ಲ. ಈಸ್ ಗ್ರೇಟ್ ಟು ಕಮ್ ಮ್ಯಾನೇಜರ್ ಅಥವಾ ಅಬೌವ್ ದ ಮ್ಯಾನೇಜರ್? ಮ್ಯಾನೇಜರ್. ಮಂಜುನಾಥ್. ಅವ್ರಿಗೇನು ಗೊತ್ತಿಲ್ಲ. ಏನ್ ಮಾಡ್ಬೇಕು ಸರ್ ಈಗ? ನೀವೇ ಹೇಳಿ. ಅವ್ರು ಏನ್ ಮಾಡ್ಬೇಕು ಹೇಳಿ? ಈ ತರ RTC ಕರೆಕ್ಷನ್ ಎಷ್ಟು ಪೆಂಡಿಂಗ್ ಇರ್ಬೋದು ಇಲ್ಲಿ? ಒಂದೊಂದು ತಾಲೂಕು ಒಬ್ಬೊಬ್ರು ನೋಡ್ತಾರಾ? ಒಂದೊಂದು ತಾಲೂಕು ಒಂದ್ಸರಿ ನೋಡ್ಬೋದು. ಅವರು ಇವ್ರು ಬರುತ್ತೆ, ಇವ್ರು ಬಂದು ಅವ್ರು ಬರಲ್ಲ ಸರ್. ಇದೆ ಅಂದ್ರೆ ರೀಸನ್ ಅಂದ್ರೆ ಅವ್ರಿಗೆ ನಾನು ಇನ್ಚಾರ್ಜ್ ಕೊಟ್ಟಿದ್ದೀನಿ, ಅವ್ರು ಕೇಳಿದ್ವಿ. ಇಲ್ಲ ಅವ್ರು ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಸೊ ಚೇಂಜ್ ಆಗಿದೆ, ಈ 3 ವಾರ ಚೇಂಜ್ ಆಗಿದೆ ಸರ್ ಇಲ್ಲಿ. ಈಗ ಮೂರು ಟೀಮ್ ಚೇಂಜ್ ಆಗಿದೆ ಸರ್. ನಾವು ಈ ಫೈಲ್ ಕೊಟ್ಟಾಗ ಹೇಳಿ ಸ್ವಾಮಿ, ಏನ್ ನಮ್ಗೆ ಅರ್ಥ ಮಾಡಿಸಿ. ಆಯ್ತು, ನಾನು ಅರ್ಥ ಮಾಡ್ಕೊಂಡಿರೋದು ತಪ್ಪು ಮಾಡ್ಕೊಂಡಿರ್ಬೋದು, ನನ್ಗೆ ಸ್ವಲ್ಪ ಅರ್ಥ ಮಾಡಿಸಿ. ಇಲ್ಲ ಸರ್ ಹಂಗಲ್ಲ ಹಿಂಗೆ ಅಂತ ಹೇಳಿ. ಯೂಶಲಿ ಅಡ್ಮಿನಿಸ್ಟ್ರೇಷನ್ ಫೈಲ್ಸ್ ಬಂದ ತಕ್ಷಣ ಮೂವ್ ಮಾಡ್ತೀವಿ ಸರ್. ಅದು AC ಅವ್ರಿಗೆ ಹೋಗ್ಬಿಟ್ಟು ಅಪ್ರೂವಲ್ ಆಗ್ತದೆ. ಅದಾದ್ಮೇಲೆ ಎಂಟೈರ್ ಫೈಲ್ ಮೇಡಮ್ ಕಂಟ್ರೋಲ್ ಇರುತ್ತೆ ಸರ್. ಅವ್ರು ಆಕ್ಚುಲಿ ಅದನ್ನು ತಪ್ಪಿಕೊಂಡು ಈಗ ಮೇಡಮ್ ಪರವಾಗಿ ಅವರು ಮೇಡಮು ಸಿಗಲ್ಲ. ಮೇಡಮ್ ಪರವಾಗಿ ಯಾರನ್ನ ಭೇಟಿ ಮಾಡಿ? ಈಗ ನಾನ್ ಬಂದೆ, ನನ್ಗೆ ಸಿಕ್ಕಿಲ್ಲ ಮೇಡಮ್ ಅಲ್ವಾ? ಇಲ್ಲ, ನನ್ನ ಹತ್ರ ಭೇಟಿ ಆಗಿರೋದು ನಾನು ಆದಷ್ಟು ನಾನೆಲ್ಲ ಸಾಲ್ವ್ ಮಾಡಿಸಿದ್ದೆ. ಈಗ ಹಂಗಾದ್ರೆ 10 ಬಾರಿ ಬಂದ ಅವ್ರಿಗೆ ಇನ್ ಯಾರು ಭೇಟಿ ಮಾಡಿದ್ದಾರೆ? ಅವ್ರು ಬಂದಿಲ್ಲ ಹಂಗಾದ್ರೆ 10 ಬಾರಿ. ಸುಮ್ನೆ ಹೇಳ್ಬೇಡ್ರಿ ಸರ್. ಇಲ್ಲ ಸರ್. ಹಾಗಾದ್ರೆ ಇವ್ರನ್ನ ಯಾಕೆ ಭೇಟಿ ಮಾಡಿಲ್ಲ? ಭೇಟಿ ಮಾಡಿಲ್ಲ ಸರ್. ಅಲ್ಲ, ಭೇಟಿ ಮಾಡಿಲ್ಲ ಸರ್. ಇವ್ರ ಕಡೆಯಿಂದ ಆಗಿದೆ ಸರ್. ಹಾ, ಇವ್ರದ್ದು ಆಗಿದೆ, ಮೇಡಮ್ ಅವ್ರದ್ದು ಇದಾಗಿದೆ. ಬಟ್ ತಮ್ಮಾಗೋದು ಮೇಡಮ್ ಕಡೆಯಿಂದನೇ ಆಗಬೇಕು. ಯಾರು ಈಗ ಮೇಡಮ್ ಪರವಾಗಿ ಯಾರನ್ನ ಭೇಟಿ ಮಾಡ್ಬೇಕು ಅವರು? ನಾನ್ ಬಂದು ನನ್ಗೆ ಸಿಕ್ಕಿಲ್ಲ. ಭೂಮಿ ಆಪರೇಟರ್ ಇರ್ತಾರೆ ಸರ್, ಹಾ. ಅಶ್ವಿನಿ ಅಂತ. ಹಾ. ಅವ್ರ ಎಂಟೈರ್ ಫೈಲ್ಗಳು ಏನು ಆದೇಶ ಆದ್ರೂ ಯಾರಿದಾರ ಅವ್ರು? ಅಶ್ವಿನಿ ಅನ್ನೋರು ಅವ್ರೇನಾ ನಿಮ್ ಪಕ್ಕ ನಿಂತಿದ್ದವ್ರೆ? ಅವರು ನಾಲೆಡ್ಜಬಲ್ ಇದಾರೆ ಬಿಡಿ ಅವರಿಗೆ. ಹಾ, ಈಗ AC ಅವರು ಕೈಗೆ ಸಿಗಲ್ಲ. ಅವ್ರು ಯಾರನ್ನ ಭೇಟಿ ಮಾಡ್ಬೇಕು ಕೇಳ್ಕೊಳಕ್ಕೆ? ಸರ್ ಇಲ್ಲ, ಅದು 1ನೇ ತಿಂಗಳಲ್ಲೇ ತಂದು ಆಗಿದೆ. ಟೆಕ್ನಿಕಲ್ ಇಶ್ಯೂ ಏನಾದರೂ ಇದೆಯಾ, ಇಲ್ಲ ಏನಾಗಿದೆ ಸರ್ ಸಮಸ್ಯೆ ಏನು? ಮೇಡಮ್, ಫಸ್ಟ್ ಇವರು ಆದರ್ಶ್ ಇದ್ರು, Yes. ಚೇಂಜ್ ಆದ್ರು, ಫೈಲ್ ಮತ್ತೆ ಆನೆಕಲ್ಗೆ ಹೋಯ್ತು. ಓಕೆ ಸರ್. ಸೊ ಆಕಾಶ್ ಇದ್ದಾಗ ತಂದು ಆಗಿದೆ ಅಲ್ಲ? ಇಲ್ಲ ಆಗಿಲ್ಲ, ಯಾಕೆ ಆಗಿಲ್ಲ. ಆಗಿಲ್ಲ? ಅದೇ ಟೆಕ್ನಿಕಲ್ ಇಶ್ಯೂ ಏನೋ ಇದು ಡಿಲೀಟ್ ಹಾ. ಮಾಡಿಸ್ಬೇಕು ಏನೋ ಅಂತಂದ್ರು. Okay. ಮತ್ತೆ ಹೋಗಿ ಆನೆಕಲ್ಲಲ್ಲಿ ಮತ್ತೆ ಅಲ್ಲಿ ಮಾಡಿಸ್ಕೊಂಬಂದೆ. ಮತ್ತೆ ಇಲ್ಲಿ ಎಲ್ಲ ಎಡಿಟ್ ಮಾಡಿ ಡಿಲೀಟ್ಗೆ ಆಪ್ಷನ್ ಬಂತು. ಮತ್ತೆ ತಂದು ಕೊಡಬೇಕು ಮೇಡಮು. ಮೇಡಮ್ ಲಾಗಿನ್ ಆಗಿದ್ದಾರೆ ಸರ್. ಅದು 12 ಬಂದು ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಸರ್. ಸಾಫ್ಟ್ವೇರ್ ಏನೋ ಚೇಂಜ್ ಮಾಡಿದ್ರು ಅಂತ ತಾಲೂಕು ಆಫೀಸ್ಗೆ ಕೊಟ್ಟರು. ಏನೋ ಒಂದು ಸಾಫ್ಟ್ವೇರಲ್ಲಿ 12 ಅಪ್ಡೇಷನಿಗೆ ಕೊಟ್ಟರು ಸರ್.
ಅದು ಅಪ್ಡೇಷನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಈಗ ಮತ್ತೆ ಚೆಕ್ ಲಿಸ್ಟ್ ಫೀಡ್ ಆಗಿ ಮೇಡಮ್ ನೋಡಿನೇ ಸರ್ ಬಂದಿದೆ. ಮತ್ತೆ ವಾಪಸ್ ಬಂದು ಎಷ್ಟು ದಿನ ಆಯ್ತಪ್ಪ? ಒಂದು 10 ಡೇಸ್ ಆಯಿತು. ಚೆಕ್ ಲಿಸ್ಟ್ ಆಗಿ ಮೇಡಮ್ ನೋಡಿದ್ದಾರೆ. ಈಗ ಅವರು ಡಿ ಸಿ ಅವ್ರು ಕೇಳ್ದಂಗೆ ಎಷ್ಟು ಬಾಕಿ ಇದಾವೆ ಈ ತರದ್ದು? RTC ಕರೆಕ್ಷನಿಗೆ ಬಂದು ತಂದ್ಕೊಡ್ಲಿಕ್ಕೆ ಆದೇಶ ಆಗಿ ತಂದ್ಕೊಡ್ಲಿಕ್ಕೆ ಬಾಕಿ ಇರೋದೆಷ್ಟು, ಆದೇಶ ಆಗದೆ ಇರೋದೆಷ್ಟು? 3 days ಇಂದ ನಮ್ದು ನೆಟ್ವರ್ಕ್ ಇಶ್ಯೂ ಇಂದ ಯಾವುದು 3 days ಬಿಟ್ಬಿಡಿ ಅಮ್ಮ. ಎಷ್ಟಿದಾವೆ ಅಂತ ಅಷ್ಟೇ, ಎಷ್ಟಿದೆ ಅಂತ ಅಷ್ಟೇ ಕೇಳ್ತಾರೋ ನಿಮಗೆ? ನನ್ನ ಹತ್ರ ನಿಮ್ಮ ಹತ್ರ ಇಡೀ ಆಫೀಸ್ ಹೇಳಿ ಸರ್. ಫಂಡ್ ಇಂಪ್ಲಿಮೆಂಟ್ ಎಷ್ಟಿದೆ? ಟೋಟಲ್ ನೀವು ಸಿಸ್ಟಮ್ ಅಲ್ಲಿ ಫೀಡ್ ಮಾಡಿರ್ತೀರ ತಾನೆ? ಟ್ರಾನ್ಸ್ಪರೆನ್ಸಿ ಏನು ಗೊತ್ತಾಗಲ್ಲ. ಕನ್ಸರ್ನ್ ಕೇಸ್ ಫೈಲ್ಸ್ ಕ್ಲೋಸ್ ಮಾಡಿ ನಿಮ್ಮ ಲಾಗಿನ್ ತಂದ್ಕೊಡೋದು ಎಷ್ಟಿದೆ ಸಿಸ್ಟಮ್ ಅಲ್ಲಿ? ಮೇಡಮ್ ಲಾಗಿನ್ ಎಷ್ಟಿದೆ? ಅದು ಸಿಗುತ್ತೆ. ಅದು ಸಿಗತ್ತೆ ನಿಮ್ಮ ಸಿಸ್ಟಮ್ ಓಪನ್ ಮಾಡಿ ಲಾಗಿನ್. ಓಪನ್ ಮಾಡ್ಲಿಕ್ಕೆ ನೆಟ್ವರ್ಕ್ ಇಶ್ಯೂ ಇದೆ ಸರ್. ಸೀರಿಯಸ್ಲಿ ಸರ್, ನಿನ್ನೆ ನಿಮ್ಮ ಆಫೀಸಿಗೆ ಬಂದಿದ್ದಲ್ಲ ಸರ್ ನಾನು. ಅದು ಭೂಮಿ ಕನ್ಸಲ್ಟೆನ್ಸಿ ಕೇಳಿದ್ದೇನೆ ಸರ್. ಪ್ರಿನ್ಸಿಪಲ್ಗೂ ಫೋನ್ ಮಾಡಿ ನಿಮ್ಮ ರಾಜು ಅವ್ರಿಗೂ ಕೇಳಿದ್ದೇನೆ. 4 names sir. ಜಯರಾಮ್ ರೆಡ್ಡಿ, ನಾರಾಯಣ ರೆಡ್ಡಿ, ಲೇಟ್ ಶ್ರೀನಿವಾಸ್ ರೆಡ್ಡಿ, ಗೋಪಾಲ್ ರೆಡ್ಡಿ ಅಂದ್ಬಿಟ್ಟು ಇದು ಹೈಡ್ ಮಾಡಿ ಬರೀ ದಿಸ್ ಆಸ್ ಎ ಪ್ರೈಮರಿ ಡಾಕ್ಯುಮೆಂಟ್ ದೇ ಚೇಂಜ್ ದ ಖಾತಾ ಆಫ್ 5 ಗುಂಟಾಸ್ ಲ್ಯಾಂಡ್ ಇನ್ Bellandur sir. Now I had applied for RTI for the documents. So they had given few documents but they have not given few. So I had applied. ಸಿಗುತ್ತಾ? ಎಲ್ಲಿ ಸಿಗುತ್ತೆ? ನಾರ್ತ್ AC. AC ಆಫೀಸ್. So I had applied. ಅಲ್ಲ, AC ಆಫೀಸಲ್ಲೇ ಸಿಗುತ್ತಾ? ಅಲ್ಲಿ ಆರ್ಡರ್ ಆಗಿರುತ್ತಾ? ನೋಡ್ರಿ, ಇದು ಅಲ್ಲಿ ಅವ್ರು ಕೊಡಿಸ್ಕೊಡ್ರಿ. ಅಲ್ಲ, ಇವ್ರು ಕೊಡಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ನಾರ್ತ್ AC ಆಫೀಸಲ್ಲಿ Yes. Thank you. ರೆಕಾರ್ಡ್ ರೂಮ್ ಎಲ್ಲಿದೆ? ಇಲ್ಲಿ ಅಪೋಸಿಟ್ ರೈಟ್ ರೈಟ್ ಸರ್ ಇಲ್ಲೇ ಯಾರು AC ರೆಕಾರ್ಡ್ ಅಲ್ಲ, ತಹಸೀಲ್ ರೆಕಾರ್ಡ್. ಫಸ್ಟ್ ತಹಸೀಲ್ದಾರ್ ಮೇಲೆ ಇಲ್ಲಿ ಸ್ಕ್ಯಾನಿಂಗ್ ಇಲ್ಲೇ ಮಾಡ್ತಾ ಇದ್ದಾರೆ ಇವರು. ಯಾರ್ಯಾರು ಇಲ್ಲಿ ಸ್ಟಾಫು? ನಾನು ಮಂಜುನಾಥ್ ಅಂತ, ನಾನು ಸಂಗೀತ, ನನಗೊಂದು ವಾರ ಆಯಿತು ಅಷ್ಟೇ. ನನಗೊಂದು ವಾರ ಆಯಿತು ಅಷ್ಟೇ. ವಾರ ಆಯ್ತು. ಅದಕ್ಕೆ ಒಂದು ಹೇಳಿದ್ರೆ ಏನಾಗಿದೆ ನೀವು? ಕೇಸ್ ವರ್ಕ. ಇಲ್ಲಿ ಎಷ್ಟು ದಿನ ಇದ್ರಿ? ನಿಮ್ಮಿಂದ ಮೊದಲು ಯಾರು? ಅದಕ್ಕಿಂತ ಮೊದಲು ನೀವು ಅಲ್ಲೇ ಇದ್ರಾ ಅಥವಾ ಶೇಷಗಿರಿ ಅದಕ್ಕೆ ಮೊದಲು ಏನಾಗಿದ್ರಿ? ರೆಕಾರ್ಡ್ ರೂಮ್ ನೀವೇ ನೋಡ್ತಾ ಇದ್ರಿ. ಇವರೇ ಫೇಮಸ್. ಇಲ್ಲಿಗೆ ಹಾಕಿದ್ದೀರಿ. ಯಾರು ಹಾಕಿರ್ಬೇಕು? ಅಲ್ಲ, ಆರ್ಡರ್ ಮಾಡಿದ್ದು ಯಾರು ನಿಮಗೆ? ನಾವು ಶೇಷಗಿರಿ ಮೇಲೂ ಎಲ್ಲರೂ ಬಟ್ ಗುರುಗಳು ಎಷ್ಟು ಜನ ಇದ್ದಾರೆ? ಎಷ್ಟಾಗಿದೆ ಈಗ ಸ್ಕ್ಯಾನಿಂಗು? ಇದು ಸೌತ್ ರೆಕಾರ್ಡ್ ರೂಮಾ? ಹೆಚ್ಚಿರ್ಬೇಕಲ್ಲ. 9 ಇದ್ದಾರೆ. ಇನ್ನೊಬ್ರು ಯಾರು? ಇನ್ನೊಬ್ರು ಬಂದಿಲ್ವಾ? ಅಲ್ಲಿದ್ದಾರಾ? ಇದು ಸೌತ್ ಅಲ್ವಾ? ಈಗ ಎಷ್ಟು ಒಂದು ದಿನಕ್ಕೆ ಎಷ್ಟಾಗ್ತಾ ಇದೆ?
ಇವಾಗ 6,000 ಯಾಕೆ ಇಷ್ಟು ಜನ ಇದ್ಕೊಂಡು ಬರೀ 3-6 ಯಾಕೆ ಆಗ್ತಾ ಇದೆ? ಬೇರೆ ತಾಲೂಕುಗಳಲ್ಲಿ 12-13 ಕರೀರಿ ಗ್ರೇಟ್ ಟು ತಹಸೀಲ್ದಾರ್. ರೇಟ್ ಟು ಸ್ವಿಚ್ ಆಫ್ ಅಲ್ಲಿ ಇಲ್ವಲ್ಲ ಸೊ ಅದಕ್ಕೆ ಸ್ವಿಚ್ ಅವ್ರು ಕವಿತಾನಾ ಕವಿತಾ ಏನ್ರಿ ಯಾಕೆ ಸ್ಕ್ಯಾನಿಂಗ್ ಮಾಡ್ತಾರೆ ಅಪ್ಲೋಡ್ ತುಂಬ ಸ್ಲೋ. ಅಪ್ಲೋಡ್ ಅದು ನಿಮ್ಗೆ ಸಂಬಂಧ ಇಲ್ಲ, ಬರೀ ಸ್ಕ್ಯಾನಿಂಗ್ ಕೇಳ್ತಾ ಇದ್ದೀನಿ ನಾನು. ಅಪ್ಲೋಡ್ ಸಪರೇಟು. ಒಂದು ವಾರದ ಪ್ರಿಂಟ್ ಔಟ್ ಕೊಡ್ರಿ. ಎಲ್ಲಿ ತೋರಿಸಿ ನಿಮ್ದು ಈ ರೀಸೆಂಟ್ ಕೊಡಿ. ಯಾರಿದ್ದಾರೆ ಇವರು ರೆಕಾರ್ಡ್ ತೋರಿಸಿ ಸ್ಕ್ಯಾನಿಂಗು ಎಷ್ಟಾಗಿದೆ ಅಂತ. ಇರೋ 1 ನಿಮಿಷ ಆಯ್ತು. ನಂಬರ್ ಆಫ್ ಪೇಜಸ್ ಅಪ್ಲೋಡೆಡ್, ಟೋಟಲ್ ಪೇಜಸ್, ಇದು ಇದರಲ್ಲಿ ಆವ್ರೇಜ್ ಕೊಟ್ಟಿಲ್ಲ. ಕ್ಯುಮುಲೇಟಿವ್ ನಂಬರ್ ಆಫ್ ಪೇಜಸ್ ಅಪ್ಲೋಡೆಡ್ 4,400. 14ನೇ ತಾರೀಕು, 16ನೇ ತಾರೀಕು 7,800. ಆನೇಕಲ್ದು ಹೆಂಗೆ 12,000 ಆಗುತ್ತೆ, ನಿಮ್ದು ಮಾತ್ರ ಹೆಂಗೆ 6,000 ಆಗುತ್ತೆ? ಹೇಗೆ ಅವ್ರು ಹೆಂಗೆ 12,000 ಮಾಡಿದ್ರು? ಅಪ್ಲೋಡ್ ಆಗಲ್ಲ ಅಂದ್ರೆ ಅವ್ರದ್ದು ಹೇಗೆ 12,000 ಅಪ್ಲೋಡ್ ಆಯ್ತು? ಸ್ಕ್ಯಾನ್ ಎಷ್ಟಾಗಿದೆ? ಆಮೇಲೆ 14ನೇ ತಾರೀಕು ಬರೀ 358. ಯಾಕೆ ಗೊತ್ತಿಲ್ಲ. 12ನೇ ತಾರೀಕು 2,900. ಅದೇ ನಾರ್ತ್ ಅಲ್ಲಿ 9,500. ಆನೇಕಲ್ಲು ಅಪ್ಲೋಡ್ ಅಲ್ಲ ರೀ, ಸ್ಕ್ಯಾನಿಂಗ್ ಅಲ್ವಾ? ಆಯ್ತು. ಅಪ್ಲೋಡು ಈಗ ನಿನ್ನೆ ಅಪ್ಲೋಡು 16ನೇ ತಾರೀಕು, ಅವ್ರದ್ದು ಹೆಂಗೆ 12,000 ಅಪ್ಲೋಡ್ ಆಗುತ್ತೆ? ನಿಮ್ದು ಯಾಕೆ 6,000 ಆಗುತ್ತೆ? ಈಗ ಅವ್ರದ್ದು ಅಪ್ಲೋಡ್ ಆಗಿದೆ ಅಂದ್ರೆ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇಲ್ಲ, ಸರ್ವರ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅಥವಾ ಸಾಫ್ಟ್ವೇರ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅವ್ರದ್ದು 12,000 ತಗೊಂಡಿದೆ. ಪೆಂಡಿಂಗ್ ಎಷ್ಟಿದೆ ನಿಮ್ದು ಅಪ್ಲೋಡ್ ಆಗಿದ್ದು? ಅಲ್ಲ, ಸ್ಕ್ಯಾನ್ ಆಗಿ ಅಪ್ಲೋಡ್ ಆಗದೆ ಇರೋದು. ಅದು ತಾನಾಗಿ ಅಪ್ಲೋಡ್ ಆಗುತ್ತೆ, ಎಲ್ಲೂ ಆತರ. ನಿಮ್ಮಲ್ಲಿ ಎಲ್ಲರೂ ಡಿಇಒಗಳ ನೀವು ಅಥವಾ ವಿಲೇಜ್ ಅಕೌಂಟೆಂಟ್ಸ್ ಯಾರಿದ್ದೀರಿ? ಗ್ರಾಮ ಸೇವಕರು ಏನಾಗಿದ್ದೀರಾ ನೀವು ಅಂತ ಕೇಳ್ತವ್ರೆ. ಏನಾಗಿದ್ದೀರಾ ನೀವು? ಅಲ್ಲಪ್ಪ ಎಲ್ಲ ಡಿಒಸ್ ಇಲ್ಲ ಕರ್ಕೊಂಡ್ಬಂದು ಕೂರಿಸಿರ್ತಾರೆ. ಏಜೆನ್ಸಿ ಅವರ ಎಲ್ಲರೂ? ಯಾವ ಏಜೆನ್ಸಿ? ಎಲ್ಲರೂ ಚಂದ್ರಕಾಂತ್ ಕಡೆಯಿಂದ ಬಂದಿದ್ದೀರಾ? ಇಲ್ಲ, ಅವರು ಉತ್ತರ ಯಾರು ಬರ್ತಾ ಇಲ್ಲ. ಅವರು ಏನೇನ್ ಮಾಡಿದ್ದಾರೆ. ಸಂಬಳ ಯಾರ ಕಡೆಯಿಂದ ಬಂದಿದ್ದೀರಿ? ಯಾವ ಏಜೆನ್ಸಿ? ಅಲ್ಲ ಏನಂತ ತಗೊಂಡಿದ್ದಾರೆ ನಿಮಗೆ ಪೊಸಿಷನ್? ಇವರು ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಕೂತಿದ್ದಾರೆ, ಇನ್ನೂ ಕೆಲಸ ಮಾಡ್ತಾ ಇಲ್ಲ. ಯಾರನ್ನ ಕರ್ಕೊಂಡ್ಬಂದು ಕೂರ್ಸವ್ರೆ, ಇಲ್ಲಿ ಏನ್ ಮಾಡ್ತಾರೆ ಇವ್ರ ಕೆಲಸ ಏನು ಗೊತ್ತಿಲ್ಲ. ಆಗ್ಲಿಂದ ನೋಡ್ತಾ ಇದ್ದೀನಿ, ಅವ್ರಿಗೆ ಕೆಲಸ ಗೊತ್ತಿದ್ದಂಗೂ ಇಲ್ಲ. ಯಾಕೆ ಮಾಡೋಕ್ಕಾಗ್ತದೆ? ಸ್ಕ್ಯಾನ್ ಫೈಲ್ ಕೊಟ್ಟಿಲ್ಲ. ಇವರು ಲೇಟ್ ಅಂತ ನಿಧಾನ ಮಾಡ್ತಾ ಇದ್ದಾರೆ. ಯಾಕ್ರಿ ಹೇಳ್ರಿ, ಯಾಕೆ ಬರೀ 6,000 ಆಗ್ತಾ ಇದೆ? ಬೇರೆ ಕಡೆ ಎಲ್ಲ 10,000, 12,000, 13,000, 14,000 ಆಗ್ತಾ ಇದೆ. ಬೆಂಗಳೂರಲ್ಲಿ ಇದ್ಕೊಂಡು ಯಾಕೆ ಮಾಡಕ್ ಆಗ್ತಾ ಇಲ್ಲ? ನಂಬರ್ ಆಫ್ ಪೇಜಸ್, ಫೈಲ್ಸ್ ಬಿಟ್ಬಿಡಿ. ಅದಕ್ಕೇನೆ ಎಸ್ ಅಗ್ರೀಡ್. ಪೇಜಸ್ ಲೆಕ್ಕ ಆದ್ರೂ ಫೈಲ್ಸ್ ದೊಡ್ಡದು ಚಿಕ್ಕದು ಆಗುತ್ತೆ. ಪೇಪರ್ ಪೇಜಸ್
1000 ಮಾಡ್ತಾರೆ 1000 ಎಲ್ಲ ಹಾಗಿದ್ರೆ ಅಲ್ಲಿ ಇರ್ಬೇಕಲ್ಲ ಸಿಸ್ಟಮ್ ಅಲ್ಲಿ, ಎಲ್ಲೋಯ್ತು ಹಾಗಾದ್ರೆ? ಎಲ್ಲರೂ ಇದೆಲ್ಲ ಸ್ಕ್ಯಾನಿಂಗ್ ಬೇರೆ ಫ್ಲೋರಿಂಗ್ ಬೇರೆ. ನೋಡಿ ಇವ್ರು ಯಾರೋ ಭವಾನಿ ಅನ್ನೋರು 345 ಮಾಡಿದ್ದಾರೆ, ರಘು ಅನ್ನೋರು 776, ಗೀತಾ 800. ಇವರು ಸ್ಕ್ಯಾನಿಂಗ್ ಮಾಡಿರೋದೇ 6192. ಸ್ಕ್ಯಾನಿಂಗೇ ಆಗಿಲ್ಲ ಇವ್ರದ್ದು, ಸುಮ್ಮನೆ ಹೇಳ್ತಾವ್ರೆ. ಸ್ಕ್ಯಾನಿಂಗ್ ಆಗಿರೋದೇ 6192. ಇದು ಸ್ಕ್ಯಾನಿಂಗ್ ಅಂತ ಬರ್ತಿದ್ದಾರೆ. 7 ಅಷ್ಟೇ ಯಾಕೆ 10 ಹಾಕಿಲ್ಲ? ಇದು ಬರೀ 3 ಮಾಡಿದ್ದಾರೆ ಅಪ್ಲೋಡಿಂಗ್. ಅದನ್ನೇ ನೋಡಿ, ನೆನ್ನೆ ಸ್ಕ್ಯಾನಿಂಗ್ ಆಗಿರೋದು 6000, ಅಪ್ಲೋಡ್ ಆಗಿರೋದು 3000. ಸೊ ಇವ್ರ ಸ್ಕ್ಯಾನಿಂಗ್ ಇಟ್ ಸೆಲ್ಫ್ ಇಸ್ ನೆನ್ನೆ 1 2 3 4 5 6 7 ಅಷ್ಟೇ. ಈಗ ಅದಕ್ಕೆ ಯಾರು ಕರ್ಕೊಂಬಂದು ಕೂರಿಸೋರೋ ಗೊತ್ತಿಲ್ಲ. 3 ಜನ ಅಪ್ಲೋಡ್ ಮಾಡ್ತಾ ಇಲ್ಲ ಅಂದ್ರೆ 7+3 ಯಾರು ಅಪ್ಲೋಡ್ ಮಾಡ್ತಾ ಇರೋರು ಯಾರು? ಅಪ್ಲೋಡ್ ಬೇರೆ ಸ್ಕ್ಯಾನಿಂಗ್ ಬೇರೆನಾ? ಮೊನ್ನೇನು ಅಷ್ಟೇ 7000 ಸ್ಕ್ಯಾನಿಂಗು, 3700 ಅಪ್ಲೋಡು. ಇವತ್ತು ಈ ಒಂದು ಡೇಟ್ಗೆ 9000 ಸ್ಕ್ಯಾನಿಂಗು, 2000 ಈಗ ನೋಡಿ 5300 ಸ್ಕ್ಯಾನಿಂಗ್ ಅಷ್ಟೇ. ಯಾಕಪ್ಪ ಬೇರೆ ತಾಲೂಕಲ್ಲಿ ಹೇಗೆ ಆಗುತ್ತೆ, ನಿಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ಇದ್ರೆ ಹೊಸದಾಗಿ ಬಂದರೆ ನೀವು ಎಷ್ಟು ದಿವಸ ಆಯಿತು? ಮತ್ತೆ ಯಾರು ಹೊಸದಾಗಿ ಬಂದರು? ಅರುಣಶ್ರೀ ಅಂತ ಬಂದಿದ್ದಾರೆ. ಅಟ್ಲೀಸ್ಟ್ ನೀವು 1 ವರ್ಷ ಆಗಿದೆ ಅಂದರೆ ಕನಿಷ್ಠ 1500 ಸ್ಕ್ಯಾನ್ ಮಾಡಬೇಕು. ಯಾಕೆ ಅಷ್ಟು ಡಿಲೇ ಯಾಕಾಗುತ್ತೆ? ನಾವೇ ಟ್ಯಾಗ್ ಮಾಡಬೇಕು. ಇವತ್ತಾಯ್ತು, ನೆನ್ನೆ ರಾಮ್ ಸಾಹೇಬ್ರನ್ನ ಕೊಡಿ, ಈ ಪಿನ್ ತೆಗೆಯೋದಕ್ಕೆ ಮತ್ತು ಆಮೇಲೆ ಸ್ಕ್ಯಾನರ್ನ ಟ್ಯಾಗ್ ಮಾಡಲಿಕ್ಕೆ ಅವ್ರನ್ನೂ ಕೊಡಿ ಅಂತ ಆರ್ಡ್ರನ್ನೂ ಹಾಕಿದ್ದು ಸರ್. ಸೋಮವಾರದಿಂದ ಬರ್ತಿದ್ರು, ಹಿಂದೆ ಬಂದಿದ್ದಾರೆ. ಅಲ್ಲ, ಅದರಿಂದ ಅವರು ಮಾಡ್ತೀವಿ ಮಾಡೋದಿಲ್ಲ ಅಂತ ಸ್ವಲ್ಪ ನಮ್ಮ ಹತ್ರ ಚರ್ಚೆ ಇತ್ತು ಸರ್. ನಾವು ಮಾಡೋದಿಲ್ಲ ಅಂತ ಹೇಳಿ ಸರ್ ಹೇಳಿದೆ. ಈಗ ಎಲ್ಲ ಮಾಡಿ ಈ ಹೊರ ಕೊಟ್ಟಿದ್ದಾರೆ ಅವ್ರು ಬಂದರೆ ಸ್ವಲ್ಪ 4 ಜನ ಒಬ್ಬರು ಇಬ್ಬರಷ್ಟೇ ಬರ್ತಾರೆ. ಓಎಂ ಹತ್ತಿರ 4 ಜನ. ಮಾಡಬೇಕು. ನೀವೇ ಎಕ್ಸ್ಪೀರಿಯನ್ಸ್ 1 ವರ್ಷ ಆಗಿದೆ. ಸ್ಪೀಡಪ್ ಮಾಡಿಸ್ಬೇಕು, ಇಲ್ಲಾಂದರೆ ಇವ್ರದ್ದು ಹಾಕಿದ್ದೀವಿ ಸರ್. ಆಯ್ತಪ್ಪ ಹೇಳಿ. ಫುಲ್ ಕ್ಯೂ ಭಾರತ ದೇಶದಲ್ಲಿ ಕೊಡೋದು ಅಕೌಂಟ್ ಓಪನ್ ಮಾಡೋದು ಈಜಿ ಅದು. ಆನ್ಲೈನಲ್ಲಿ ಒಳ್ಳೆ ಚೆನ್ನಾಗಿ ಎಲ್ಲ ಕಡೆ ಹೋಗಿ ಮಾಡ್ತಾ ಇದ್ವಿ, ರಾಮನಾಥ ಮಾಡಿಲ್ಲ. ಈಗ ಆನ್ಲೈನಲ್ಲೇ ಇನ್ಮೇಲೆ LCR ರೆಕಾರ್ಡ್ ಅಲ್ಲಿ AGST ಹೋಗಿ ನಿಮ್ಗೆ ಕೊಡೋದು. LCR ಕೊಟ್ಬಿಡ್ಲಿ. ನಾನು 2 ವರ್ಷ ಆಯ್ತು ಸರ್ LCR ತೆಗೆದುಕೊಟ್ಟು ಟ್ರಾನ್ಸ್ಫರ್ ರೆಕಾರ್ಡ್ ಅದು ಇನ್ಮೇಲೆ ಆನ್ಲೈನಲ್ಲೇ ಕಳಿಸ್ಬೇಕು. ಹೌದು ಸರ್. ಏನೇ ಸರ್ ಹೋಗ್ಬಿಟ್ಟು ಆರ್ಗ್ಯುಮೆಂಟ್ ಇಲ್ಲ, ಸ್ಕ್ಯಾನ್ ಈಗ ಮಾಡಿ ಕಳಿಸ್ಬೇಕಷ್ಟೇ. ಕೋರ್ಟ್ ಕೇಸ್ 2 ವರ್ಷ ಆಯ್ತು ಸರ್ ನಾನು ಅರ್ಜಿ ಕೊಟ್ಟು ನಾನೇ ಓಡಾಡ್ತಾ ಇದ್ದೀನಿ, ಅರ್ಜಿ ಹೋಗ್ತಿದ್ದೀನಿ. 2 ವರ್ಷದಿಂದ ಹೋಗೇ ಇಲ್ಲ LCR. ಅದು ಹೋಗಿಲ್ಲ ಅಂದರೆ ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ಲ. ರೈತರದ್ದು ಎಲ್ಲ ಅಪ್ಲೇಟ್ ಮಾಡೋದು ನಮ್ಗೆ ಗೊತ್ತು. ಬರೀ ಆರ್ಗ್ಯುಮೆಂಟ್ ಅಷ್ಟೇ, ಏನು ಇರಲ್ಲ. 2 ವರ್ಷದಿಂದ ಓಡಾಡ್ತೀನಿ ನಾನೇ.
ಸಾಹೇಬ್ರು ಇದು ಕಾಣ್ತಾರೆ. ಏನಿಲ್ಲ ಸರ್, ಸಾಹೇಬ್ರು ಮೀಟಿಂಗ್ ತೊಗೊಂಡು ಇನ್ಸ್ಟ್ರಕ್ಷನ್ ಕೊಟ್ಟರೆ ನಾನು ಸುಬ್ಬರಾಯವ್ರ ಜೊತೆ ಇದ್ದ ಸರ್ ಅಳವಾರ ಮೊದಲಿಂದ ಏನೋ ನೀವು ಪಾರ್ಟಿ ಬಂದು ಕೆಲಸ ಮಾಡ್ತಾ ಇದ್ದಾರೆ, ನಾವೇನು ಅದಕ್ಕೆ ಚೆನ್ನಾಗಿ ವರ್ಕ್ ಮಾಡಿದ್ದೀರಿ, ಕಷ್ಟನೆಲ್ಲ ಓದಿದ್ದೀರಿ, ನೋಡಿದ್ದೀರಿ. ಬಟ್ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಎಲ್ಲಾದ್ರೂ ಭೇಟಿ ಕೊಡೋಕ್ಕಾಗಲ್ಲ.